ಜಸ್ಟ್ ಏನು ರಿವೀಲ್ ಆಗಿದೆ ಜಿಯೋ ಸ್ಟಾರ್ ಕಡೆಯಿಂದ ಎಷ್ಟೆಷ್ಟು ವಾಚ್ ಟೈಮ್ನ ಪ್ರತಿಯೊಂದು ಟೀಮನ್ನು ಕೂಡ ತಗೊಂಡಿದೆ ಅಂತ. 14 ಮ್ಯಾಚ್ನ ಆಡಿರ್ಬೋದು, ಕೆಲವು ಟೀಮು 16 ಮ್ಯಾಚ್ನ ಆಡಿರ್ಬೋದು, ಪೀಕು RCB ಆಡಿರ್ಬೋದು ಜಾಸ್ತಿ ನಂಬರ್ ಆಫ್ ಮ್ಯಾಚಸ್ಸು. ಇವರು ಕೂಡ ಆಡಿದ್ದಾರೆ, ಪಂಜಾಬ್ ಕಿಂಗ್ಸು ಬೆಚಾನ್ ನಂಬರ್ ಆಫ್ ಮ್ಯಾಚಸ್ನ ಆಡಿದ್ದಾರೆ. ಸೊ ಯಾರಿಗೆ ಎಷ್ಟೆಷ್ಟು ವಾಚ್ ಟೈಮು ಸಿಕ್ಕಿದೆ ಈ ಸೀಸನ್ 2025 ಸೀಸನಲ್ಲಿ, ಚಾಂಪಿಯನ್ಸಿಗೆ ಜಾಸ್ತಿ ಸಿಕ್ಕಿದೆಯಾ ಅಥವಾ ಬೇರೆ ಯಾವ ಟೀಮಿಗೆ ಜಾಸ್ತಿ ಸಿಕ್ಕಿದೆ ಅನ್ನೋದನ್ನು ನೋಡೋಣ ಒಂದೊಂದೇ ಟೀಮ್ನ. ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತಿರೋದೇನು ಅಂದರೆ ಪಂಜಾಬ್ ಕಿಂಗ್ಸ್ ವರ್ಸಸ್ RCB ಫೈನಲ್ ಮ್ಯಾಚ್ ಏನಿದೆ, ಸೊ ಇದು ಎಲ್ಲ ರೆಕಾರ್ಡ್ನು ಕೂಡ ಹಿಸ್ಟಾರಿಕ್ ರೆಕಾರ್ಡ್, IPL ಜೊತೆಗೆ T20 ಮ್ಯಾಚ್ಗಳ ಎಲ್ಲ ರೆಕಾರ್ಡ್ನು ಕೂಡ ಧ್ವಂಸ ಮಾಡಿ ಇಟ್ಟಿರುವಂಥದ್ದು. ಸೊ ಆ ರೇಂಜಿಗೆ ವ್ಯೂವರ್ಶಿಪ್ಪು ಆ ಮ್ಯಾಚ್ಗೆ ಬಂದಿದ್ದು, ಬೇರೆ ಯಾವ ಮ್ಯಾಚ್ಗೂ ಕೂಡ ಬಂದಿರಲಿಲ್ಲ. ಜಸ್ಟ್ ಬಿಕಾಸ್ RCB ಫೈನಲ್ ಇತ್ತು ಅನ್ನೋ ಮಾತ್ರಕ್ಕೆ ಮಾತ್ರ ಆ ರೇಂಜಿಗೆ ಹೋಗಿದ್ದು ವ್ಯೂವರ್ಶಿಪ್ ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಯಾಕಂದರೆ 15 ವರ್ಷ ಆದಮೇಲೆ ನಮ್ಮ RCB ಗೆದ್ದಿದ್ದು ನೋಡ್ದಂಗೆ ಇರ್ತಾರೆ ಜನ. ಸೊ ಪ್ರತಿಯೊಂದು ಟೀಮ್ದು ಕೂಡ ಹೇಳ್ತೀನಿ ವಾಚ್ ಟೈಮ್ ಇನ್ ಮಿನಿಟ್ಸು, ಎಷ್ಟು ಬಿಲಿಯನ್ ವಾಚ್ ಟೈಮ್ ಇನ್ ಮಿನಿಟ್ಸ್ನ ತೊಗೊಂಡಿದೆ ಪ್ರತಿಯೊಂದು ಫ್ರಾಂಚೈಸ್ ಅಂತ. 10ನೇ ಟೀಮ್ ಯಾವುದು ಅಂತ ಅಂದರೆ 24ನೇ ಸೀಸನ್ನ ಚಾಂಪಿಯನ್ಸ್ ಆಗಿರುವಂಥ KKR ಕಚ್ಕೊಂಡಿರುವಂಥದ್ದು ಬಾಟಮ್ ಆಫ್ ದ ಟೇಬಲಲ್ಲಿ, ಅಂದರೆ ಪಾಯಿಂಟ್ಸ್ ಟೇಬಲಲ್ಲ, ಈ ಟೇಬಲಲ್ಲಿ 118.7 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ತಗೊಂಡಿರುವಂಥದ್ದು KKR. ಸೊ ಓವರ್ ಆಲ್ ಇವ್ರು ಆಡಿರುವಂಥ ಮ್ಯಾಚ್ಗಳನ್ನ ತೊಗೊಂಡು ನೋಡ್ಕೊಂಡ್ರೆ, 14 ಮ್ಯಾಚ್ ತೊಗೊಂಡು ನೋಡ್ಕೊಂಡ್ರೆ ಸಿಕ್ಕಿರುವಂಥ ವಾಚಿಂಗ್ ಮಿನಿಟ್ಸು ಇವರಿಗೆ ಬರೀ ಇಷ್ಟನೇ. ನೋಡಿ 2024ಅಲ್ಲಿ ಚಾಂಪಿಯನ್ಸು, ಇಲ್ಲಿ ನೋಡ್ರೆ ಬಾಟಮ್ ಆಫ್ ದ ಟೇಬಲ್ ವ್ಯೂವರ್ಶಿಪ್ಪು ಸಿಕ್ಕಾಪಟ್ಟೆ ಕಮ್ಮಿ. KKR ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಇಷ್ಟು ಬಾಟಮ್ಗೆ ಕಚ್ಕೊಂತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯಾಕಂದರೆ KKRಗೆ ಸಿಕ್ಕಾಪಟ್ಟೆ ಒಂದು ರೇಂಜಿಗೆ 3 ಮೈನ್ ಫ್ರಾಂಚೈಸ್ನ ಬಿಡ್ತು ಅಂದರೆ KKRಗೆ ಫ್ಯಾನ್ ಫಾಲೋಯಿಂಗ್ ಅಂತೂ ಇದೆ, ಬಟ್ ಈ ಥರ ಕಚ್ಕೊಂತಾರೆ ಅಂತ ಅಂದ್ಕೊಂಡಿರಲ್ಲ. ಆ್ಯಂಡ್ 9ನೇ ಪೊಸಿಷನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇದರ ಸೀಸನ್ ಸ್ಟಾರ್ಟ್ ಮಾಡಿದ್ದೆ ಬೇರೆ ಥರ, ಇವರು ಎಂಡ್ ಮಾಡಿದ್ದೇನೆ ಬೇರೆ ಥರ. 127.2 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 9ನೇ ಪೊಸಿಷನಲ್ಲಿ ತೊಗೊಂಡಿದ್ದಾರೆ. 8ನೇ ಪೊಸಿಷನು ಲಕ್ನೋ ಸೂಪರ್ ಜಾಯಿಂಟ್ಸ್ 132.3 ಬಿಲಿಯನ್ ವಾಚಿಂಗ್ ಮಿನಿಟ್ಸು. ಸೊ ಈ ಎರಡು ಟೀಮ್ಗಳು ಒಂಥರ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ಸೀಸನ್ ಸ್ಟಾರ್ಟ್ ಮಾಡಿದೆ ಬೇರೆ ಥರ, ಒಂಥರ ಎಂಡ್ ಮಾಡಿದ್ದೇನೆ ಬೇರೆ ಥರ. ಸೊ ಅದೇ ಥರ ಬಾಟಮ್ ಆಫ್ ದ ಟೇಬಲಲ್ಲಿ ಕಚ್ಕೊಂಡಿದ್ದಾರೆ. ನಂಬರ್ 7 ಇಟ್ಸ್ ರಾಜಸ್ಥಾನ್ ರಾಯಲ್ಸ್ 135.6 ಬಿಲಿಯನ್ ವಾಚಿಂಗ್ ಮಿನಿಟ್ಸು. ಸೊ ಇವರಿಗೆ ಮೆಜಾರಿಟಿ ವಾಚಿಂಗ್ ಮಿನಿಟ್ಸ್ ಏನು ಬಂದಿದೆ ಅಂತಂದರೆ, ಸೂರ್ಯವಂಶಿ ಅವರು ಹೊಡೆದಲ್ಲ, ಸೆಂಚುರಿ ಹೊಡೆದಲ್ಲ, ಆ ಮ್ಯಾಚಲ್ಲೇ ಬೆಜಾನ್ ವ್ಯೂವರ್ಶಿಪ್ ಬಂದಿದೆ ಅಂತ ಕಾಣ್ತಿದೆ ಇವರಿಗೆ. ಸೊ ಇಲ್ಲ ಅಂದರೆ ಇವರು ಕೂಡ ಇನ್ನೂ ಬಾಟಮಲ್ಲಿ KKRಗಿನ್ನ ಬಾಟಮಲ್ಲಿ ಕಚ್ಕೊಂಡಿರೋರೇನೋ. ಸೊ ಒಂದು ಸ್ವಲ್ಪ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ನಂಬರ್ 6ಅಲ್ಲಿದ್ದಾರೆ KKR ಸನ್ರೈಸರ್ಸ್ ಹೈದರಾಬಾದ್ ಅವರು 136.4 ಬಿಲಿಯನ್ ವಾಚಿಂಗ್ ಮಿನಿಟ್ಸು. ಸೊ ಇವ್ರಿಗೆ ಬಂದಿರೋದು ಒಂದು 2-3 ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಹೆವಿ ಹೈ ಸ್ಕೋರ್ನ ಹೊಡೆದ್ರು. ಸೊ ಆ ಮ್ಯಾಚ್ಗಳಲ್ಲಿ ಬಂದಿದೆ ಇವರಿಗೆ ವ್ಯೂವರ್ಶಿಪ್ ಅನ್ನೋದು, ವಾಚಿಂಗ್ ಮಿನಿಟ್ಸ್ ಅನ್ನೋಂಥದ್ದು. ಏನಂತ ಕಿತ್ಗುಡೆ ಏನಾಗಿಲ್ಲ ಈ ಸೀಸನಲ್ಲಿ, ಅದೇ ಒಂದು 2-3 ಮ್ಯಾಚ್ ಸಗದಾಗ ಆಡೋರಲ್ಲ ಅದರಲ್ಲೇ ಇವ್ರಿಗೆ ಮೆಜಾರಿಟಿ ವ್ಯೂವರ್ಶಿಪ್ ಬಂದಿರೋದು. ನಂಬರ್ 5ಅಲ್ಲಿ ಗುಜರಾತ್ ಟೈಟನ್ಸು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ದಂಥವ್ರು ನಂಬರ್ 5 ಪೊಸಿಷನಲ್ಲಿ ಇದ್ದಾರೆ. ಕನ್ಸಿಸ್ಟೆಂಟ್ ಆಗಿ ಆಡಿದ್ದಾರೆ, 151.8 ಬಿಲಿಯನ್ನು. ಸೊ ಈ ಟೀಮು 3 ವರ್ಷ 4 ವರ್ಷ ಆಗಿದೆ ಬಂದ್ಬಿಟ್ಟು, ಬಟ್ ಈ ಥರ ತೊಗೊಂಡಿದ್ದಾರೆ ಅಂತಂದರೆ ಮೆಚ್ಕೊಳ್ಳೇಬೇಕು. 5ನೇ ಪೊಸಿಷನ್ಗೆ ಇದ್ದಾರೆ ಅಂದರೆ ಮೆಚ್ಕೊಳ್ಳೇಬೇಕು. ಬಟ್ ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂದರೆ ಗುಜರಾತ್ ಟೈಟನ್ಸ್ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಸೀಸನ್ನು. ನಂಬರ್ 4 ನೋಡಿ ಗುರು, ಬಾಟಮ್ ಆಫ್ ದ ಟೇಬಲಲ್ಲಿ ಕಚ್ಕೊಂಡಿದ್ರು ಕೂಡ ವ್ಯೂವರ್ಶಿಪ್ಗೆ ಎಲ್ಲೂ ಕೂಡ ಕಮ್ಮಿ ಆಗಿಲ್ಲ. CSKದು 166.7 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ತಗೊಂಡಿರುವಂಥದ್ದು CSK. 10ನೇ ಪೊಸಿಷನಲ್ಲಿ ಫಿನಿಶ್ ಮಾಡಿರುವಂಥ CSK ನೋಡಿ ಗುಜರಾತ್ ಟೈಟನ್ಸ್ಗಿನ್ನ ಮೇಲ್ಗಡೆ ಇದ್ದಾರೆ ವ್ಯೂವರ್ಶಿಪ್ ಅಂತ ಬಂದಾಗ. ಆ್ಯಂಡ್ ಪಂಜಾಬ್ ಅವರು ಫೈನಲಿಸ್ಟು 3ನೇ ಪೊಸಿಷನಲ್ಲಿದ್ದಾರೆ, 185.1 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ. ಅಂದರೆ ಈ ವಾಚಿಂಗ್ ಮಿನಿಟ್ಸ್ ಎಲ್ಲ ಹೆಂಗೆ ಕೌಂಟ್ ಆಗ್ತಿದೆ ಅಂತಂದರೆ ಆಪೋಸಿಷನ್ ಮೇಲೂ ಕೂಡ ಡಿಪೆಂಡೆಂಟ್ ಆಗುತ್ತೆ. ಇವಾಗ RCB ಆಪೋಸಿಷನು, ಪಂಜಾಬ್ ಕಿಂಗ್ಸ್ಗೆ ಫೈನಲ್ ಆಪೋಸಿಷನು. ಸೊ ಇವ್ರದ್ದು ಕೂಡ ಹಂಗೆ ವಾಚಿಂಗ್ ಅವರ್ಸು ಇನ್ಕ್ರೀಸ್ ಆಗುತ್ತೆ. ಸೊ ಆ ಥರ ಯಾರ್ಯಾರ ಮೇಲೆ ಇದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. RCB ಮೇಲೆ ಪಂಜಾಬ್ ಕಿಂಗ್ಸು 2 ಮ್ಯಾಚ್ನ ಆಡಿದ್ರು ಲೀಗ್ ಸ್ಟೇಜಲ್ಲಿ, ಟೋಟಲ್ ಆಗಿ 3 ಮ್ಯಾಚ್ನ ಆಡಿದ್ರು RCB ಮೇಲೆ. ಸೊ ಆಬ್ವಿಯಸ್ಲಿ ವ್ಯೂವರ್ಶಿಪ್ ಅನ್ನೋದು ಪಂಜಾಬ್ ಕಿಂಗ್ಸು ಖಂಡಿತ ಮೇಲೆ ಇರಲೇಬೇಕು. ಸೊ ಅದಕ್ಕೋಸ್ಕರ ಮೇಲ್ಗಡೆ ಇದೆ ಅಷ್ಟೇ. ನಂಬರ್ 2 ಪೊಸಿಷನ್ಲಿದ್ದಾರೆ ಮುಂಬೈ ಇಂಡಿಯನ್ಸು. CSK, ಮುಂಬೈ ಮತ್ತು RCB ಅನ್ನೋದೇನಿದೆ, ಸೊ ಈ 3 ಫ್ರಾಂಚೈಸ್ಗಳು ಪಕ್ಕ ಇದ್ದೇ ಇರ್ತಾರೆ. ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೋ ಏನು ಪರ್ಫಾರ್ಮ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಲಿಸ್ಟ್ ಅಂತೂ ಟಾಪಲ್ಲಂತೂ ಖಂಡಿತ ಇದ್ದೇ ಇರ್ತಾರೆ. ಯಾಕಂದರೆ ಆ ರೇಂಜಿಗೆ ಫ್ಯಾನ್ ಫಾಲೋಯಿಂಗ್ ಈ ಫ್ರಾಂಚೈಸ್ಗಳಿಗಿದೆ. ಸೊ ಮುಂಬೈ ಇಂಡಿಯನ್ಸ್ ಇರೋದ್ರಲ್ಲಿ ಏನು ಆಶ್ಚರ್ಯ, ಸೆಕೆಂಡ್ ಪೊಸಿಷನ್ ಇರೋದೇನು ಆಶ್ಚರ್ಯ ಏನಿಲ್ಲ. ಇವಾಗ ಪಂಜಾಬ್ ಕಿಂಗ್ಸು ಟಾಪ್ 2 ಇರಬೇಕಾಗಿತ್ತು ಅಂತ ಅನ್ಕೊಂತೀರಾ, ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಆಗಲ್ಲ. ಅವರು ಮುಂಬೈ ಇಂಡಿಯನ್ಸ್ ಸಗದಾಗಿ ಪರ್ಫಾರ್ಮ್ ಮಾಡಿದ್ರಿ ಟೂರ್ನಮೆಂಟಲ್ಲಿ, ಏನೋ ಅಲ್ಲಿ ನೆಟ್ಟಿಗೆ ಆಡೋಕ್ಕಾಗಿಲ್ಲ ಅಷ್ಟೇ. ಎಂತ ಮೂಮೆಂಟಿಗೆ ಬಂದ್ಬಿಟ್ಟು ಉದ್ರಕೊಂಡು ಹೋದ್ರು. 204
200 ದಾಟಿಸಿದ್ದಾರೆ. 204.2 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ತೊಗೊಂಡ್ರು ಅಂದರೆ ಫಸ್ಟ್ನೇ ಪೊಸಿಷನಲ್ಲಿ ಎಂಡ್ ಮಾಡಿರುವಂಥದ್ದು ನಮ್ಮ RCB 207.6 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ತೊಗೊಂಡಿದ್ದಾರೆ. ಬಟ್ ಆದರೂ ಮುಂಬೈ ಇಂಡಿಯನ್ಸ್ನ ವಾಚಿಂಗ್ ಮಿನಿಟ್ಸ್ನು ಕೂಡ ಮೆಚ್ಕೊಳ್ಳೇಬೇಕು, ಯಾಕಂದರೆ ಕ್ಲೋಸ್ ಟು RCBನೇ ಇದ್ದಾರೆ. ಸೊ RCBಗೆಲ್ಲ ಫೈನಲ್ ಮ್ಯಾಚಲ್ಲೇ ಬಂದ್ಬಿಡ್ತು ಹೋಗೋರು ವ್ಯೂವರ್ಶಿಪ್ ಕಿತ್ಕೊಂಡು ಹಂಗೆ ಅವನಜ್ಜಿ ಎಲ್ಲಿನ ಹಂಗೂ RCBಗೆ 1-2 ಮ್ಯಾಚ್ ಆಗಲಿಲ್ಲ, ಅಲ್ಲಿ ಮಳೆ ಬಂದು ನಿಂತೋಯ್ತು, ಜೊತೆಗೆ ಒಂದು ಮ್ಯಾಚ್ ಮಳೆ ಬಂದ್ಬಿಟ್ಟು ಅರ್ಧಂಬರ್ಧ ಆಯಿತು. ಸೊ ಆ ಥರ ಎಲ್ಲ ಆಯಿತು ಸೀನ್ RCBಗೆ. ಬಟ್ ಆದರೂ ಕೂಡ 207.6 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ತೊಗೊಂಡಿದೆ ಅಂತಂದರೆ RCB ಸ್ಟ್ರೈಟ್ ಅವೇ ಅಟ್ ಟಾಪು. ಸೊ ಈ ಥರ ನಾರ್ಮಲ್ ಆಗಿ ನೋಡೋದಿಲ್ಲ. IPL ಗೆದ್ದಂಥ ಫ್ರಾಂಚೈಸಿ ಬೇರೆ ಇರುತ್ತೆ, ವಾಚಿಂಗ್ ಮಿನಿಟ್ಸ್ನ ತೊಗೊಂಡಂಥ ಫ್ರಾಂಚೈಸಿನೇ ಬೇರೆ ಇರುತ್ತೆ, ಜಾಸ್ತಿ ವ್ಯೂವರ್ಶಿಪ್ನ ತೊಗೊಂಡಂಥ ಫ್ರಾಂಚೈಸಿನೇ ಬೇರೆ ಇರುತ್ತೆ. ಬಟ್ ಈ ಸೀಸನು IPL ಗೆದ್ದಂಥ ಫ್ರಾಂಚೈಸಿನೇ ಜಾಸ್ತಿ ನಂಬರ್ ಆಫ್ ವ್ಯೂವರ್ಶಿಪ್ನ ತೊಗೊಂಡಿರುವಂಥದ್ದು, ಜಾಸ್ತಿ ನಂಬರ್ ಆಫ್ ವಾಚಿಂಗ್ ಅವರ್ಸ್ನ ತೊಗೊಂಡಿರುವಂಥದ್ದಾಗಿದೆಯಲ್ಲ. ಸೊ ಇದನ್ನ ಮೆಚ್ಕೊಬೇಕು. ಸೊ ಇದಿಷ್ಟು ಸ್ಟ್ಯಾಟ್ಸ್ನ ರಿವೀಲ್ ಮಾಡಿದರೆ ಜಿಯೋ ಹಾಟ್ಸ್ಟಾರ್ ಅವರು. ಸೊ ಈ ಥರ ಆಗಿದೆ ಅವರು ಈ ಸೀಸನ್ IPL ಯಾವ ಫ್ರಾಂಚೈಸ್ಗೆ ಎಷ್ಟೆಷ್ಟು ವ್ಯೂವರ್ಶಿಪ್ ಬಂದಿದೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.